ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಪಿಎಸ್ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ಲೋಕ ಸೇವಾ ಆಯೋಗದ ವತಿಯಿಂದ ಗ್ರೂಪ್ ಸಿ ಹುದ್ದೆಗಳಿಗೆ ಇಲಾಖೆಯಲ್ಲಿ ಕಾಲ್ಫಾರ್ಮ್ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಅಧಿಸೂಚನೆಯಲ್ಲಿ ಏನೇನು ಡೀಟೇಲ್ಸ್ ಇದೆ, ಎಷ್ಟು ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಆಗಿದೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ಈ ವಿಡಿಯೋಲಿ ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಈ ವಿವಿಧ ಇಲಾಖೆಗಳಲ್ಲಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ಗಳನ್ನು ನಾನು ಮಾಡ್ತಾ ಇರ್ತೀನಿ. ಆ ಎಲ್ಲ ವಿಡಿಯೋಸ್ಗಳನ್ನು ತಾವು ನೋಡಬೇಕಾದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡೋಣ ಸ್ನೇಹಿತರೆ, ಇಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡಬಹುದು ಕೆಪಿಎಸ್ಸಿ ವೆಬ್ಸೈಟ್ಗೆ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ವೆಬ್ಸೈಟ್ ಅಲ್ಲಿ ನಾವು ನೋಟಿಫಿಕೇಶನ್ ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಡೈರೆಕ್ಟರೇಟ್ ಆಫ್ ವೇರಿಯಸ್ ಪೋಸ್ಟ್ ಫಾರ್ ದ ಅಂತ ಇದೆ, ನೋಟಿಫಿಕೇಶನ್ ಇದೆ. ಆ ನೋಟಿಫಿಕೇಶನ್ ಅನ್ನು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಾವು ನೋಟಿಫಿಕೇಶನ್ ನೋಡಬಹುದು. ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು 21ರ ನಿಯಮಗಳನ್ವಯ ಈ ಕೆಳಕಂಡ ಗ್ರೂಪ್ ಸಿ ಹುದ್ದೆಗಳಿಗೆ ಲೋಕಸೇವಾ ಆಯೋಗದ ವತಿಯಿಂದ ನೇಮಕಾತಿಗಳನ್ನು ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ನಗರಸಭೆ ಅಥವಾ ಪುರಸಭೆ, ಪಟ್ಟಣ ಪಂಚಾಯಿತಿಯಲ್ಲಿ ಅಂದ್ರೆ ಇದೇನಿದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಏನ್ ಇಲಾಖೆ ಬರುತ್ತೆ, ಇದರಲ್ಲಿ ನಮ್ಮ ನಗರಸಭೆ ಸಿಟಿ ಮುನ್ಸಿಪಲ್ ಇರಬಹುದು ಅಥವಾ ಪುರಸಭೆ ಇರಬಹುದು ಅಥವಾ ಪಟ್ಟಣ ಪಂಚಾಯಿತಿ, ಇವುಗಳಲ್ಲಿ ವಿವಿಧ ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಕಿರಿಯ ಅಭಿಯಂತರರು ಅಂದ್ರೆ ಜೆಇ 74 ಉಳಿಕೆ ಮೂಲವೃಂದ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳು ಇವು. ಸೊ ಹೈದರಾಬಾದ್ ಕರ್ನಾಟಕಕ್ಕೆ 15, ಉಳಿಕೆ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ 74, ಟೋಟಲ್ 89. ಕಿರಿಯ ಆರೋಗ್ಯ ನಿರೀಕ್ಷಕರು 55, 2 ಟೋಟಲ್ 57. ಎಲೆಕ್ಟ್ರಿಷಿಯನ್ ಗ್ರೇಡ್ 1 ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ 2 ಪೋಸ್ಟ್ಗಳು. ಎಲೆಕ್ಟ್ರಿಷಿಯನ್ ಗ್ರೇಡ್ 2 10. ನೀರು ಸರಬರಾಜು ಆಪರೇಟರ್ 89. ಸಹಾಯಕ ನೀರು ಸರಬರಾಜು ಆಪರೇಟರ್ 163. ಟೋಟಲ್ 410 ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಆಗಿದೆ. ನಮಗೆ ಯಾವ್ಯಾವ ಪೋಸ್ಟ್ಗಳು ಅನ್ವಯ ಆಗ್ತವೆ, ನಮಗೆ ನಮ್ಮ ಕ್ವಾಲಿಫಿಕೇಶನ್ ವಿದ್ಯಾರ್ಥಿ ಪ್ರಕಾರ ಯಾವ ಪೋಸ್ಟ್ಗಳು ಅನ್ವಯ ಆಗ್ತವೆ ಆ ಪೋಸ್ಟ್ಗಳಿಗೆ ನಾವು ಅಪ್ಲೈ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ 31/3/2022 ಅರ್ಜಿ ಸಲ್ಲಿಸಲಿಕ್ಕೆ ದಿನಾಂಕ ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ 29/4/2022 ಅಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳು ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. 31ನೇ ತಾರೀಕಿಗೆ ನಾವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಅದೇ ರೀತಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ನಮಗೆ 30/4/2022 ಕೊನೆಯ ದಿನಾಂಕ. ಇದು ಇಂಪಾರ್ಟೆಂಟ್. ಹಾಗೆ ವಿಶೇಷ ಸೂಚನೆ ಏನಂದ್ರೆ, ನಾವು ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮುಂಚೆ ಎಲ್ಲಾ ಡೀಟೇಲ್ಸ್ ಗಳನ್ನ ಓದ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನಾವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಲಿಕ್ಕಾಗಲ್ಲ. ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ಅನ್ನ ನಾವು ಫಿಲ್ಅಪ್ ಮಾಡಬೇಕಾದ್ರೆ ಬೇರೆ ಬೇರೆ ಸ್ಟೆಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ಸ್ಟೆಪ್ಸ್ ಗಳು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ಫಿಲ್ಅಪ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಡಿಟೇಲ್ ಆಗಿ ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ತೋರಿಸ್ತೀನಿ. ಆ ವೆಬ್ಸೈಟ್ ಅಲ್ಲಿ ಯಾವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾವ ರೀತಿ ಫೋಟೋಸ್ ಗಳನ್ನ ಸೈಜ್ ಅನ್ನ ರೀಸೈಜ್ ಮಾಡಬೇಕು, ಸಿಗ್ನೇಚರ್ ರೀಸೈಜ್ ಮಾಡಬೇಕು, ಅದನ್ನೆಲ್ಲ ನಾನು ವಿಡಿಯೋ ಅಲ್ಲಿ ಹೇಳ್ಕೊಡ್ತೀನಿ. ನನ್ನ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೀವು ನೋಡಬೇಕಾದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಆ ವಿಡಿಯೋ ಮುಖಾಂತರ ನಿಮಗೆ ಈ ಇಮೇಜ್ ಸೈಜ್ ಆಗಲಿ ಅಥವಾ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು, ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋ ಪ್ರೊಸೀಜರ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ಅದೇ ರೀತಿ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳ ಆಪ್ಷನ್ಸ್ ಗಳಿದಾವೆ. ಶುಲ್ಕ ಎಷ್ಟಿದೆ ನೋಡ್ತಾ ಹೋದಾಗ ಸಾಮಾನ್ಯ ಅಭ್ಯರ್ಥಿಗೆ ಜನರಲ್ ಕ್ಯಾಟಗರಿ ಅವರಿಗೆ 600 ರೂಪಾಯಿ ಇದೆ. ಕ್ಯಾಟಗರಿ 2A, 2B, 3A, 3B ಅವರಿಗೆ 300 ರೂಪಾಯಿ ಇದೆ. ಅದೇ ರೀತಿ ಮಾಜಿ ಸೈನಿಕರಿಗೆ 50 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂದ್ರೆ SC, ST ಮತ್ತು ಕ್ಯಾಟಗರಿ 1 ಹಾಗೂ ಹ್ಯಾಂಡಿಕ್ಯಾಪ್ಡ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರ್ತಾರಲ್ಲ ಅವರಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಅವರಿಗೆ ಯಾವುದೇ ರೀತಿಯ ಫೀಸ್ ಇರಲ್ಲ, ಅರ್ಜಿ ಶುಲ್ಕ ಇರಲ್ಲ. ಇದನ್ನು ನಾವು ಗಮನಿಸಬೇಕಾಗುತ್ತೆ. ಅದೇ ರೀತಿ ಅಭ್ಯರ್ಥಿಗಳು ನಿಗದಿಪಡಿಸಿದ ಶುಲ್ಕವನ್ನು ಕಡ್ಡಾಯವಾಗಿ ನಾವು ಕಟ್ಟಲೇಬೇಕು. ನೀವು ಶುಲ್ಕನ ಕಟ್ಟಲಿಲ್ಲ ಅಂದ್ರೆ ನಮ್ಮ ಅರ್ಜಿ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಆಮೇಲೆ ಅರ್ಹತಾ ಷರತ್ತುಗಳು ಏನೇನು ಕಂಡೀಷನ್ಸ್ ಇದಾವೆ, ಎಲಿಜಿಬಲ್ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ ಭಾರತೀಯ ನಾಗರಿಕನಾಗಿರಬೇಕು, ಅಂದ್ರೆ ಸಿಟಿಜನ್ ಆಫ್ ಇಂಡಿಯಾ ಇರಬೇಕು,
ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಈಗಾಗಲೇ ಇನ್ನೊಬ್ಬ ಹೆಂಡತಿ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿ ಸರ್ಕಾರದಿಂದ ಪೂರ್ವ ಅಂದ್ರೆ ಎರಡನೇ ಹೆಂಡತಿ ಇತ್ತು ಅಂದ್ರೆ ನಾವು ಸರ್ಕಾರದಿಂದ ಪರ್ಮಿಷನ್ ತಗೊಂಡಿರಬೇಕು. ಅಭ್ಯರ್ಥಿಯ ಮಾನಸಿಕವಾಗಿ ದೈಹಿಕ ಆಗಿರೋ ಅಂದ್ರೆ ಮೆಂಟಲಿ ರಿಟಾರ್ಡೆಡ್ ಪರ್ಸನ್ ಆಗಿರಬಾರದು. ಹಾಗೆ ರೀತಿ ದೈಹಿಕವಾಗಿ ಕೂಡ ಚೆನ್ನಾಗಿರಬೇಕು. ದೈಹಿಕ ಅನರ್ಹರಾಗಿದ್ದಾರೆ ಎಂಬುದು ವೈದ್ಯಕೀಯ ಮಂಡಳಿ ವರದಿ ಮೇಲೆ ಅನರ್ಹ ಎಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆ ರಾಜ್ಯ ಸರ್ಕಾರದ ಕಾಯ್ದೆ. ಅಂದ್ರೆ ಅವರಿಗೆ ಯಾವ ರೀತಿ ರಿಜೆಕ್ಟ್ ಮಾಡಬಹುದು ಅಂದ್ರೆ ಸರ್ಕಾರಕ್ಕೆ ಬಿಟ್ಟಿದ್ದು. ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಅವರು ಅದನ್ನ ನಾವು ದೈಹಿಕವಾಗಿ ಅನರ್ಹ ಎಂದು ಅವರು ಸರ್ಕಾರ ಡಿಸೈಡ್ ಮಾಡಬಹುದು. ಸೊ ಇದು ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 21ರ ಉಪನಿಯಮ 7ರ ಅನ್ವಯ ಅರ್ಜಿ ಸಲ್ಲಿಸುವ ಎಲ್ಲಾ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿದ್ದು, ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದ ಹೊರತು ಆಯ್ಕೆ ಅಂದ್ರೆ ಕನ್ನಡ ಪರೀಕ್ಷೆ ಕಂಪಲ್ಸರಿ ನೀವು ಕೊಡಲೇಬೇಕಾಗುತ್ತೆ. ಆ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಪರೀಕ್ಷೆಗೆ ಅರ್ಹರಾಗಲ್ಲ, ಅಂದ್ರೆ ಈ ಪೋಸ್ಟ್ಗೆ ನಾವು ಅರ್ಹರಾಗೋಲ್ಲ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಿರು. ಈ ಪ್ರಶ್ನೆ ಪತ್ರಿಕೆಯನ್ನು ಎಸ್ಎಸ್ಎಲ್ಸಿ ಹಂತ ಪ್ರಮಾಣ ಕನ್ನಡವನ್ನು ಮಾನದಂಡವಾಗಿ ಸಿದ್ಧಪಡಿಸಲಾಗುವುದು. ಕನ್ನಡ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ಅಭ್ಯರ್ಥಿ ಪ್ರಕ್ರಿಯೆ ಅರ್ಹತೆ ಹೊಂದಲು ಕನ್ನಡ ಭಾಷೆ ಅರ್ಹತೆ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನಾವು ಅರ್ಹತೆ ಹೊಂದೇಬೇಕು. ಇದರಲ್ಲಿ ಕನ್ನಡ ಭಾಷಾ ಕಡ್ಡಾಯ ಪರೀಕ್ಷೆಯಲ್ಲಿ ಕೆಲವೊಬ್ಬರಿಗೆ ಏನ್ ಸಿಗುತ್ತೆ, ಇದು ಎಕ್ಸಂಪ್ಷನ್ ಸಿಗುತ್ತೆ. ಕೆಲವೊಬ್ಬರಿಗೆ ಎಕ್ಸಂಪ್ಷನ್ ಏನಪ್ಪಾ ಅಂದ್ರೆ ಕನ್ನಡ ಪರೀಕ್ಷೆಯನ್ನು ಅವರು ಕನ್ನಡ ಭಾಷೆಯನ್ನು 10th ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಥಮ ಅಥವಾ ದ್ವಿತೀಯ ಲ್ಯಾಂಗ್ವೇಜ್ ಆಗಿ ಅವರು ಕನ್ನಡನ ಕಲ್ತಿದ್ರೆ ಅವರಿಗೆ ಈ ಪರೀಕ್ಷೆಯಿಂದ ವಿನಾಯಿತಿನೂ ಕೂಡ ನೀಡಲಾಗುತ್ತೆ. ಅದು ನೆಕ್ಸ್ಟ್ ಇರುತ್ತೆ. ಪರೀಕ್ಷಾ ವಿಧಾನ ಏನಪ್ಪಾ ಅಂದ್ರೆ ಪರೀಕ್ಷಾ ವಿಧಾನ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಉಪನಿಯಮ 2 ಡಿಪ್ಲೊಮಾ, ಪಿಯುಸಿ, ಎಸ್ಎಸ್ಎಲ್ಸಿ ಮತ್ತು ತತ್ಸಮಾನ ವಿದ್ಯಾರ್ಥಿ ಪದವಿಗೆ ದರ್ಜೆಗಿಂತ ಕಡಿಮೆ ಇರುವ ಇನ್ನಾವುದೇ ವಿದ್ಯಾರ್ಥಿಗಳು ಅಗತ್ಯವಿರುವ ಹುದ್ದೆಗಾಗಿ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪತ್ರಿಕೆ ಗರಿಷ್ಠ 100 ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ. ಅಂದ್ರೆ 2 ಪೇಪರ್ಸ್ ಇರ್ತವೆ. 2 ಪೇಪರ್ಸ್ ಅಲ್ಲಿ ಪ್ರತಿಯೊಂದು ಪೇಪರ್ 100 ಮಾರ್ಕ್ಸ್ ಇರುತ್ತೆ. ಅವು ಬಹು ಆಯ್ಕೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. 2 ಪತ್ರಿಕೆಗಳ ತಪ್ಪು ಉತ್ತರಗಳಿಗೆ ನೆಗೆಟಿವ್ ಅಂಕ ಪರಿಗಣಿಸಿ ಅಭ್ಯರ್ಥಿ ಒಟ್ಟು ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ ತಪ್ಪು ಮಾಡಿದ್ರೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ನೀವು ರಾಂಗ್ ಆಪ್ಷನ್ ಹಾಕಿದ್ರೆ 1/4 ಅಂದ್ರೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಪಠ್ಯಕ್ರಮ ನಾವು ನೋಡ್ತಾ ಹೋದಾಗ ಇಲ್ಲಿ ಪತ್ರಿಕೆ 1ರಲ್ಲಿ ಸಾಮಾನ್ಯ ಜನರಲ್ ನಾಲೆಜ್ ಪೇಪರ್ ಏನಿರುತ್ತೆ ಅಂದ್ರೆ ಪ್ರಚಲಿತ ಘಟನೆ ಕರೆಂಟ್ ಅಫೇರ್ಸ್, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್, ವಿಶೇಷವಾಗಿ ಕರ್ನಾಟಕ ಸಂಬಂಧ ಭಾರತದ ಇತಿಹಾಸ ಇಂಡಿಯನ್ ಹಿಸ್ಟರಿ, ಕರ್ನಾಟಕ ಸಂಬಂಧಿಸಿದ ಭಾರತ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ವಿಷಯಗಳು. ಸೊ ಇದು ನಮ್ಮ ಏನಾಗಿರುತ್ತೆ, ಇದು ಗರಿಷ್ಠ 100 ಅಂಕಕ್ಕೆ ನಮ್ಮ ಪೇಪರ್ 1 ಆಗಿರುತ್ತೆ. ಪೇಪರ್ 2 ಏನಾಗಿರುತ್ತೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ 35-30. ಸೊ ಇದು ಪೇಪರ್ 2 ಸಿಲೆಬಸ್ ಆಗುತ್ತೆ. ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ನಾಲೆಜ್. ಸೊ ಕಂಪ್ಯೂಟರ್ ನಾಲೆಜ್ 30 ಮಾರ್ಕ್ಸ್ಗೆ, ಹೀಗಾಗಿ ಟೋಟಲ್ 100 ಮಾರ್ಕ್ಸ್. ಟೋಟಲ್ 2 ಪೇಪರ್ಗಳಿರ್ತವೆ. ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಎರಡೂ ಇರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಆಯೋಗವು ನಿಗದಿಪಡಿಸಿರುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಹಾಗೂ ಸ್ಪರ್ಧಾ ಪರೀಕ್ಷೆ ಪ್ರಶ್ನೆ ಕನ್ನಡ ಮತ್ತು ಆಂಗ್ಲ ಎರಡೂ ಇರುತ್ತದೆ. ಕನ್ನಡ ಭಾಷೆಗಳ ಪ್ರಶ್ನೆ ಭಾಷಾಂತರ ಏನಾದರೂ ಅಸ್ಪಷ್ಟ ಅರ್ಥಕ್ಕೆ ಆಂಗ್ಲ ಭಾಷೆಯಲ್ಲಿ ಪ್ರಶ್ನೆ ನೋಡುವ ಹಾಗೂ ಇದೆ. ವಿಶೇಷ ಸೂಚನೆಗಳು ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಇಲ್ಲಿ ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಶೈಕ್ಷಣಿಕ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ ಅನುಸೂಚಿಯ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೇ ಹೆಚ್ಚಿನ ವಿದ್ಯಾರ್ಥಿಯನ್ನು ಹೊಂದಿದ್ದರೂ ಸಹ ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ನಾವು ನೋಡ್ತಾ ಹೋಗೋಣ ಯಾವ್ಯಾವ ಪೋಸ್ಟ್ಗಳಿಗೆ ಏನೇನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು. ಇದು ನಮಗೆ ಬಹಳ ಮುಖ್ಯವಾಗಿರೋದು. ಹೀಗಾಗಿ ಇಲ್ಲಿ ನಾವು ಕೆಳಗಡೆ ನೋಡ್ತಾ ಹೋದಾಗ ನಮ್ಮ ನೋಟಿಫಿಕೇಶನ್ 32 ಪೇಜ್ ಇರೋದು, ಅದರಲ್ಲಿ ನಮಗೆ 28ನೇ ಪೇಜಲ್ಲಿ ಸಿಗುತ್ತೆ ಕಿರಿಯ ಅಭಿಯಂತರರು, ಜೂನಿಯರ್ ಇಂಜಿನಿಯರ್, ಸಿವಿಲ್. ಇದಕ್ಕೆ ಕ್ವಾಲಿಫಿಕೇಶನ್ ಏನು ಅಂದ್ರೆ ಮಸ್ಟ್ ಹ್ಯಾವ್ ಪಾಸ್ಡ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಡ್ರಾಫ್ಟ್ಮ್ಯಾನ್ಶಿಪ್ ಫ್ರಮ್ ಅ ಗವರ್ಮೆಂಟ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಯಾರು ಮಾಡಿರ್ತಾರೆ ಅವರು ಈ ಪೋಸ್ಟ್ಗಳಿಗೆ 74 + 15 ಪೋಸ್ಟ್ಗಳಿಗೆ ಎಲಿಜಿಬಲ್ ಆಗ್ತಾರೆ, ಅರ್ಹರಾಗ್ತಾರೆ.
ಸೊ ಡಿಪ್ಲೊಮಾ ಸಿವಿಲ್. ಅದೇ ರೀತಿ ಆ 74 ಪೋಸ್ಟ್ಗಳನ್ನ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಹೋದಾಗ ಪರಿಶಿಷ್ಟ ಜಾತಿ 3, ಮಹಿಳಾ 4, ಈ ರೀತಿ ಟೋಟಲ್ 11, ಪಂಗಡ ಕ್ಯಾಟಗರಿ 1, ಕ್ಯಾಟಗರಿ 2A, 2B, ಸಾಮಾನ್ಯ ಇವೆಲ್ಲ ನೋಡ್ತಾ ಹೋದಾಗ ಟೋಟಲ್ 74 ಪೋಸ್ಟ್ಗಳು ಈ ರೀತಿ ಇದಾವೆ. ಸೊ ಇಲ್ಲಿ ಈ ಪೋಸ್ಟ್ಗಳಿಗೆ ಜೂನಿಯರ್ ಇಂಜಿನಿಯರ್ ಡಿಪ್ಲೊಮಾ ಇನ್ ಸಿವಿಲ್ ಮಾತ್ರ ಅರ್ಹರಾಗ್ತಾರೆ. ಅದೇ ರೀತಿ ಕಿರಿಯ ಆರೋಗ್ಯ ನಿರೀಕ್ಷಕರಿಗೆ ಮಸ್ಟ್ ಹ್ಯಾವ್ ಪಾಸ್ಡ್ SSLC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್, ಮೊದಲು ಕಂಪಲ್ಸರಿ 10th ಪಾಸ್ ಆಗಿರಬೇಕು. ಅಂಡ್ ಅದರ ಜೊತೆಗೆ ಮಸ್ಟ್ ಹ್ಯಾವ್ ಪಾಸ್ಡ್ 3 years ಡಿಪ್ಲೊಮಾ ಕೋರ್ಸಸ್ ಇನ್ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಆರ್ ಹೆಲ್ತ್ ಇನ್ಸ್ಪೆಕ್ಟರ್ ಕಂಡಕ್ಟೆಡ್ ಬೈ ಪ್ಯಾರಾಮೆಡಿಕಲ್ ಬೋರ್ಡ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ. 10th ಆದ್ಮೇಲೆ 3 years ಆಫ್ ಡಿಪ್ಲೊಮಾ ಎದುರಾಗಿರಬೇಕು. ಸ್ಯಾನಿಟರಿ ಇನ್ ಮೆಡಿಕಲ್ ಹೆಲ್ತ್ ಇನ್ಸ್ಪೆಕ್ಟರ್, ಸ್ಯಾನಿಟರಿ ಅಥವಾ ಪ್ಯಾರಾಮೆಡಿಕಲ್ ಬೋರ್ಡ್ ಇಂದ ಕಂಡಕ್ಟ್ ಮಾಡೋ ಸ್ಯಾನಿಟರಿ ಆ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಅದರ್ವೈಸ್ ಇಲ್ಲ ಅಂದ್ರೆ ಮಸ್ಟ್ ಹ್ಯಾವ್ ಪಾಸ್ಡ್ PUC ಇಟ್ಸ್ ಈಕ್ವಲೆಂಟ್ ಅಂಡ್ PUC ಪಾಸ್ ಆಗಿರಬೇಕು. ಅದರ ಜೊತೆ ಮಸ್ಟ್ ಹ್ಯಾವ್ ಪಾಸ್ 2 years ಡಿಪ್ಲೊಮಾ ಕೋರ್ಸ್ ಇನ್ ಸ್ಯಾನಿಟರಿ ಹೆಲ್ತ್. ಅಲ್ಲಿ 10th ಆದ್ರೆ 3 years ಡಿಪ್ಲೊಮಾ ಕೋರ್ಸ್ ಮುಗಿಸ್ಕೊಂಡಿರಬೇಕು. PUC ಆದ್ರೆ 2 years ಡಿಪ್ಲೊಮಾ ಕೋರ್ಸ್ ಸ್ಯಾನಿಟರಿ ಹೆಲ್ತ್ ಅಲ್ಲಿ ಮುಗಿಸ್ಕೊಂಡಿರಬೇಕು. ಅವರು ಅರ್ಹರಾಗ್ತಾರೆ. ಅಥವಾ must have passed SSLC or equivalent examination, must have passed the course of sanitary health inspector diploma conducted by all Indian Institute of Locals. ಅಂದ್ರೆ ಆಲ್ ಇಂಡಿಯಾ ಕಂಡಕ್ಟ್ ಮಾಡೋ ಸ್ಯಾನಿಟರಿ ಹೆಲ್ತ್ ಅಲ್ಲಾದ್ರೂ ನಾವು ನಮ್ಮ ಡಿಪ್ಲೊಮಾ ಕೋರ್ಸ್ ಅನ್ನ ಮುಗಿಸ್ಕೊಂಡಿರಬೇಕು. PUC ಆದ್ರೆ 2 ವರ್ಷ ಕೋರ್ಸ್ ಮುಗಿಸ್ಕೊಂಡಿರಬೇಕು ಸ್ಯಾನಿಟರಿ ಹೆಲ್ತ್ ಅಲ್ಲಿ. 10th ಆದ್ರೆ 3 ವರ್ಷ ಸ್ಯಾನಿಟರಿ ಕೋರ್ಸ್ ಅಲ್ಲಿ ನಾವು ಕೋರ್ಸ್ ಅನ್ನ ಮುಗಿಸ್ಕೊಂಡಿರಬೇಕು. ಸೊ ಹೀಗಾಗಿ 10th ಪ್ಲಸ್ ಸ್ಯಾನಿಟರಿ ಹೆಲ್ತ್ ಕೋರ್ಸ್ ಮುಗಿಸಿದ್ರೆ ಅಥವಾ PUC ಪ್ಲಸ್ ಸ್ಯಾನಿಟರಿ ಹೆಲ್ತ್ ಕೋರ್ಸ್ ಮುಗಿಸಿದ್ರೆ ನಾವು ಕಿರಿಯ ಆರೋಗ್ಯ ನಿರೀಕ್ಷರ ಪೋಸ್ಟ್ಗೆ ನಾವು ಎಲಿಜಿಬಲ್ ಆಗ್ತೀವಿ. ಟೋಟಲ್ 55 ಪ್ಲಸ್ 2 ಪೋಸ್ಟ್ಗಳಿದಾವೆ ನೋಡಿ. ಇಲ್ಲಿ 55 ಪೋಸ್ಟ್ಗಳು ಯಾವ ರೀತಿ ಡಿವೈಡ್ ಆಗಿದಾವೆ ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡಬಹುದು. ಅದೇ ರೀತಿ ಎಲೆಕ್ಟ್ರಿಷಿಯನ್ ಗ್ರೇಡ್ 1 ಎಲೆಕ್ಟ್ರಿಷಿಯನ್ ಪೋಸ್ಟ್ಗಳಿಗೆ ಮಸ್ಟ್ ಹ್ಯಾವ್ ಪಾಸ್ಡ್ SSLC ಆರ್ ಎನಿ ಈಕ್ವಲೆಂಟ್ ಎಕ್ಸಾಮಿನೇಷನ್. SSLC ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ಅಂದ್ರೆ ಅದಕ್ಕೆ ಈಕ್ವಲೆಂಟ್ ಆಗಿರೋ SSLCಗೆ ಈಕ್ವಲೆಂಟ್ ಆಗಿರೋ ಮುಗಿಸಿರಬೇಕು. ಅಂಡ್ ಅದರ ಜೊತೆ ಮಸ್ಟ್ ಹ್ಯಾವ್ ಪಾಸ್ 2 years ಕೋರ್ಸ್ ಎಲೆಕ್ಟ್ರಿಕಲ್ ಟ್ರೇಡ್ ಫ್ರಮ್ ಇಂಡಸ್ಟ್ರಿಯಲ್ ಟ್ರೈನಿಂಗ್, ITI ಮುಗಿದಿರಬೇಕು ಎಲೆಕ್ಟ್ರಿಕಲ್ ಅಲ್ಲಿ. ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ 1 year ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇನ್ ಎನಿ ಇಂಡಸ್ಟ್ರಿ ರಿಸಲ್ಟಿಂಗ್ ಇನ್ ನ್ಯಾಷನಲ್ ಅಪ್ರೆಂಟಿಸ್. ಅಂದ್ರೆ 1 ವರ್ಷ ITI ಆದ್ಮೇಲೆ ಒಂದು ಇಂಟರ್ನ್ಶಿಪ್ ಕೋರ್ಸ್ ಇರುತ್ತೆ. ಆ ಇಂಟರ್ನ್ಶಿಪ್ ಅನ್ನ ಮುಗಿಸಿರಬೇಕು. 10th ಆಗಿರಬೇಕು, ITI ಮುಗಿದಿರಬೇಕು ಎಲೆಕ್ಟ್ರಿಷಿಯನ್ ಟ್ರೇಡ್ ಅಲ್ಲಿ. ಅದೇ ರೀತಿ 1 ವರ್ಷ ಯಾವುದೇ ಒಂದು ಸರ್ಕಾರ ರಿಕಗ್ನೈಸ್ ಮಾಡಿರೋ ಕಂಪನಿಯಲ್ಲಿ ಎಲೆಕ್ಟ್ರಿಷಿಯನ್ ಕೋರ್ಸ್ ಅಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿರಬೇಕು. ಸೊ ಇವು 3 ಕಂಡೀಷನ್ಸ್ಗಳು ಸ್ಯಾಟಿಸ್ಫೈ ಆದವರು ಈ ಎಲೆಕ್ಟ್ರಿಷಿಯನ್ ಗ್ರೇಡ್ 1ಗೆ ಅಪ್ಲೈ ಮಾಡಬಹುದು. ಎಲೆಕ್ಟ್ರಿಷಿಯನ್ ಗ್ರೇಡ್ 2 ಏನಿದೆ ಅಂದ್ರೆ ಮಸ್ಟ್ ಹ್ಯಾವ್ ಪಾಸ್ಡ್ SSLC ಮುಗಿದಿರಬೇಕು. ಅದರ ಜೊತೆ ಮಸ್ಟ್ ಹ್ಯಾವ್ ಪಾಸ್ಡ್ ಎನಿ 2 years ಕೋರ್ಸ್ ಇನ್ ಎಲೆಕ್ಟ್ರಿಕಲ್ ಟ್ರೇಡ್ ಫ್ರಮ್ ಇಂಡಸ್ಟ್ರಿಯಲ್, ITI ಮುಗಿದಿರಬೇಕು. ITI ಮುಗಿದ್ರೆ ಸಾಕು, ಇದು ಗ್ರೇಡ್ 2ಗೆ ಎಲಿಜಿಬಲ್ ಆಗ್ತಾರೆ. ನೀರು ಸರಬರಾಜು ಆಪರೇಟರ್ 89 ಪೋಸ್ಟ್ಗಳಿದಾವೆ. ವಾಟರ್ ಸಪ್ಲೈ ಆಪರೇಟರ್ ಮಸ್ಟ್ ಹ್ಯಾವ್ SSLC ಆರ್ ಈಕ್ವಲೆಂಟ್, ಮಸ್ಟ್ ಬಿ ಹೋಲ್ಡರ್ ಆಫ್ ITI 2 years ಕೋರ್ಸ್ ಇನ್ ಸರ್ಟಿಫಿಕೇಟ್ ಇನ್ ಎಲೆಕ್ಟ್ರಿಕಲ್ ಫಿಟ್ಟರ್ ಟ್ರೇಡ್ ಫ್ರಮ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಮಸ್ಟ್ ಹ್ಯಾವ್ ಕಂಪ್ಲೀಟ್ 1 year ಅಪ್ರೆಂಟಿಸ್. ಇಲ್ಲೂ ಕೂಡ ಏನು ವಾಟರ್ ಸಪ್ಲೈ ಆಪರೇಟರ್ಗೂ ಕೂಡ ಫಿಟ್ಟರ್ ಅಥವಾ ಎಲೆಕ್ಟ್ರಿಕಲ್ ಅಲ್ಲಿ ITI ಆಗಿರಬೇಕು, 10th ಆಗಿರಬೇಕು. ಫಿಟ್ಟರ್ ಅಥವಾ ಎಲೆಕ್ಟ್ರಿಕಲ್ ಅಲ್ಲಿ ITI ಆಗಿರಬೇಕು. ಅದೇ ರೀತಿ 1 ವರ್ಷ ಅಪ್ರೆಂಟಿಸ್ಶಿಪ್ ಕೋರ್ಸ್ ಆಗಿರಬೇಕು. ಇವು 3 ಕಂಡೀಷನ್ಸ್ ಗಳನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅವರು ಈ ಪೋಸ್ಟ್ಗಳಿಗೆ ನೀರು ಸರಬರಾಜು ಆಪರೇಟರ್ ಪೋಸ್ಟ್ಗಳಿಗೆ ಅವರು ಎಲಿಜಿಬಲ್ ಆಗ್ತಾರೆ. ಟೋಟಲ್ 89 ಪೋಸ್ಟ್ಗಳಿದಾವೆ. ಆ 89 ಪೋಸ್ಟ್ಗಳು ಯಾವ ರೀತಿ ಡಿವೈಡ್ ಆಗಿದಾವೆ ಇಲ್ಲಿ ನಾವು ನೋಡಬಹುದು ಸ್ನೇಹಿತರೆ. ಆಮೇಲೆ ಸಹಾಯಕ ನೀರು ಸರಬರಾಜು ಆಪರೇಟರ್ 163 ಪೋಸ್ಟ್ಗಳು. ಇಲ್ಲಿ ಮಸ್ಟ್ ಹ್ಯಾವ್ ಪಾಸ್ಡ್ SSLC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್, ಮಸ್ಟ್ ಹ್ಯಾವ್ ಪಾಸ್ಡ್ 2 years ಕೋರ್ಸ್ ಎಲೆಕ್ಟ್ರಿಕಲ್ ಫಿಟ್ಟರ್ ಟ್ರೇಡ್ ಫ್ರಮ್ ಇಂಡಸ್ಟ್ರಿಯಲ್ ಟ್ರೈನಿಂಗ್. ಅಂದ್ರೆ ಅಪ್ರೆಂಟಿಸ್ಶಿಪ್ ಇರಲಿಲ್ಲ ಅಂದ್ರೆ ಓನ್ಲಿ 10th ಆಮೇಲೆ ITI 2 ವರ್ಷ ಫಿಟ್ಟರ್ ಅಥವಾ ಎಲೆಕ್ಟ್ರಿಕಲ್ ಮುಗಿಸಿದ್ರೆ ಅವನು ಸಹಾಯಕ ಅಸಿಸ್ಟೆಂಟ್ ವಾಟರ್ ಆಪರೇಟರ್ ಆಗ್ತಾನೆ. 10th ಪ್ಲಸ್ ITI ಫಿಟ್ಟರ್ ಅಥವಾ ಎಲೆಕ್ಟ್ರಿಷಿಯನ್, ಅದರ ಜೊತೆ ಅವನು 1 ವರ್ಷ ಅಪ್ರೆಂಟಿಸ್ಶಿಪ್ ಮಾಡಿದ್ರೆ ಅವನು ವಾಟರ್ ಸಪ್ಲೈ ಆಪರೇಟರ್ ಆಗ್ತಾನೆ. ಸೊ ಈ ಪೋಸ್ಟ್ಗಳ ಯಾವ್ಯಾವ ರೀತಿ ಡಿವೈಡ್ ಆಗಿದೆ ಅನ್ನೋದನ್ನು ಕೂಡ ನಾವು ನೋಡಬಹುದು. ಸೊ ನಾವು ಡಿಟೇಲ್ ಆಗಿ ಏನೇನ್ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಎಜುಕೇಶನ್ ಶೈಕ್ಷಣಿಕ ಅರ್ಹತೆಗಳು ಏನಿದಾವೆ ಅನ್ನೋದನ್ನ ನೋಡಿದೀವಿ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಬಂದಾಗ ವಯೋಮಿತಿಯನ್ನ ನಾವು ನೋಡ್ತಾ ಹೋದಾಗ ಕನಿಷ್ಠ ಮಿನಿಮಮ್ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 35 ವರ್ಷ. 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ ಮ್ಯಾಕ್ಸಿಮಮ್ ಏಜ್. SC ST ಕ್ಯಾಟಗರಿ 1 ಅವರಿಗೆ 40 ವರ್ಷದವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಸೊ ಇದು ವಯೋಮಿತಿ ಆಯಿತು.
ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿ ಅಭ್ಯರ್ಥಿಗಳಿಗೆ, ಅಂದ್ರೆ ಕೆಲವೊಬ್ಬರಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಸಂಘಗಳಿಗೆ ಕೆಲಸ ಮಾಡಿದವರಿಗೆ ಸ್ವಲ್ಪ ಏಜ್ ಸಡಿಲಿಕೆ ಇದೆ. ಅದನ್ನು ನಾವು ಇಲ್ಲಿ ನೋಡಬಹುದು. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು, ಅದೇ ರೀತಿ ವಿಧವೆಯಾದಲ್ಲಿ 10 ವರ್ಷ. ಮತ್ತೆ ಅರ್ಜಿಗಳ ಸೂಕ್ಷ್ಮ ಪರಿಶೀಲನೆ, ನಾವು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ನೀಟಾಗಿ ಅದನ್ನ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಾವು ವೆರಿಫೈ ಮಾಡಿಕೊಂಡು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾದಲ್ಲಿ ಆಮೇಲೆ ನಾವು ಯಾವ್ಯಾವ ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡ್ತೀವಿ ಆ ಎಲ್ಲ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ಗಳು ನಮ್ಮ ಹತ್ರ ಇರಬೇಕು. ಈಗ ರೂರಲ್ ಆಗಿರಬಹುದು ಅಥವಾ ಕನ್ನಡ ಮೀಡಿಯಂ ಆಗಿರಬಹುದು, ಮಾಜಿ ಸೈನಿಕರಾಗಿರಬಹುದು, ಅದೇ ರೀತಿ ಅಂಗವಿಕಲ, SC ST ಇವೆಲ್ಲ ಸರ್ಟಿಫಿಕೇಟ್ಸ್ ನಮ್ಮ ಹತ್ರ ಕ್ಲಿಯರ್ ಆಗಿ ಇರಬೇಕು. ಹೆಚ್ಚಿನ ಮಾಹಿತಿಗಾಗಿ ಕೆಲವು ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ನಂಬರ್ಸ್ಗಳಿಗೂ ಕಾಂಟ್ಯಾಕ್ಟ್ ಮಾಡಿ ನಾವು ನಮ್ಮ ಏನಾದ್ರು ಡೌಟ್ಸ್ ಇದ್ರೆ ನಾವು ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಕೊನೆಯದಾಗಿ ದುರ್ನಡತೆ, ಒಬ್ಬ ಅಭ್ಯರ್ಥಿಯ ನಕಲಿ ವ್ಯಕ್ತಿಯಾಗಿರೋನೆಂದು ಅಥವಾ ಕೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರೋನೆಂಬು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡೋರೆನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಯಾಚಿರುವ ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಸಂದರ್ಶನ ಅನುಚಿತ, ಅಂದ್ರೆ ಏನಾದರೂ ನಾವು ಅನ್ವಾಂಟೆಡ್ ಬಿಹೇವಿಯರ್ ಅಥವಾ ಯಾವುದೇ ಒಂದು ಫೇಕ್ ಡಾಕ್ಯುಮೆಂಟ್ ಅನ್ನು ಸಲ್ಲಿಸೋದಾಗ್ಲಿ ಅಥವಾ ತಪ್ಪು ಮಾಹಿತಿಯನ್ನು ಕೊಡೋದಾಗ್ಲಿ ಅಂದ್ರೆ ಇದನ್ನ ರದ್ದುಪಡಿಸಿದ್ದಾರೆ. ಯಾವುದೇ KPSC ಇಂದ ನಡೆಸಲಾದ ಇಂಟರ್ವ್ಯೂ ಆಗಲಿ ಅಥವಾ ಯಾವುದೇ ಪರೀಕ್ಷೆಗಳಿಗೆ ಅವರು ಅರ್ಹರಾಗೋದಿಲ್ಲ. ಕಂಪ್ಲೀಟ್ ಆಗಿ ಜೀವನ ಪರ್ಯಂತ ರದ್ದು ಮಾಡಲಾಗುತ್ತೆ. ಅಂತದ್ದು ಯಾವುದಕ್ಕೂ ನಾವು ಅವಕಾಶ ಮಾಡಿಕೊಡೋದು ಬೇಡ. ಇಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅನ್ನೋ ಡಿಟೇಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ನಾನು ಒಂದು ಅರ್ಜಿಯನ್ನ ಸಲ್ಲಿಸಿ ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋ ಅಲ್ಲಿ ತಿಳಿಸಿಕೊಡ್ತೀನಿ. ಅದೇ ರೀತಿ ರಿಸರ್ವೇಷನ್ಗೆ ಸಂಬಂಧಪಟ್ಟಿರೋ ಹಾಗೆ ಫಾರ್ಮ್ಯಾಟ್ಸ್ಗಳ ಕೂಡ ಈ ನೋಟಿಫಿಕೇಶನ್ ಇದಾವೆ. ಸ್ನೇಹಿತರೆ, ಈ ನೋಟಿಫಿಕೇಶನ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೇನೆ ಈ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಿರೋ ಹಾಗೆ ನಾನು ಸಿಲೆಬಸ್ಗೆ ಸಂಬಂಧಪಟ್ಟಿರೋ ಹಾಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇರ್ತೀನಿ. ಸಿಲೆಬಸ್ಗೆ ಸಂಬಂಧಪಟ್ಟಿರೋ ಹಾಗೆ ನಾವು ಕೆಲವೊಂದು ಕ್ಲಾಸಸ್ಗಳನ್ನು ಕೂಡ ಮಾಡ್ತಾ ಇರ್ತೀವಿ. ಆ ಎಲ್ಲ ಡೀಟೇಲ್ಸ್ಗಳನ್ನು ತಾವು ನೋಡಬೇಕಾದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ 30ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ತಕ್ಷಣ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮುಖಾಂತರ ನಿಮಗೆ ರೀಚ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.